ಏನ್ ಫಿಕ್ಸ್ ಮಾಡ್ಬೇಕಕ್ಕ? ಗೋಲ್. ಅಷ್ಟೇ ಡಿಫರೆನ್ಸ್. ಏನ್ ಫಿಕ್ಸ್ ಮಾಡಿಲ್ಲ ನಾನು? ಅರ್ಥ ಆಯ್ತಲ್ವಾ? ಸೊ ಇಷ್ಟು ನೀವೇ ಡಯಾಗ್ರಾಮ್ ಬರೆದು ಆಮೇಲೆ ಹೇಳಿದೆ ನಾನು ನೆಕ್ಸ್ಟ್ ಏನ್ ಮಾಡ್ಬೇಕಂತ ನಿಮ್ಗೆ ಆಲ್ರೆಡಿ ಪ್ಲಾನ್ ಕೊಟ್ಟಿದ್ದೀನಿ. ಕೆಳಗಡೆ ಏನ್ ಬರಿಬೇಕು? ಒಂದು ಹೆಮಿಸ್ಫಿಯರ್, ಒಂದು ಕೋನ್. ಹಿಂಗ್ ಬರ್ದ್ಬಿಡು. ಒಂದು ಹೆಮಿಸ್ಫಿಯರ್ ಬರ್ದ್ಬಿಡಿ, ಇನ್ನೊಂದು ಕೋನ್ ಬರ್ದ್ಬಿಡಿ. ಇಷ್ಟಾದ್ಮೇಲೆ ಇಲ್ಲಿ ನೋಡ್ಕೊಳ್ಳಿ. ಇದಕ್ಕೆ ರೇಡಿಯಸ್ ಅಷ್ಟೇ ಸಾಕು. ರೇಡಿಯಸ್ ಎಷ್ಟು? 3.5 ಸೆಂಟಿಮೀಟರ್ ಕೊಟ್ಟಿದಾರಾ? ಇದ್ರ 3.5 ಆದ್ರೆ ಅದ್ರದ್ದು ಎಷ್ಟಾಗುತ್ತೆ? ಯಾಕೆ? ನೋಡ ಇಲ್ಲಿಂದ ನೋಡ ಇದಕ್ಕೆ 3.5 ಆದ್ರೆ ಅದಕ್ಕೂ ಏನಾಯ್ತು? 3.5. ಎನಿ ಡೌಟ್ ಇನ್ ದಿಸ್? ಈ ಸ್ವಲ್ಪ ಗಮನ ಇಟ್ಟು ನೋಡ್ಕೊಡಿ. ಅದಾಗ್ಬೇಕು. ಅದಕ್ಕೆ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಗಮನ ಇಟ್ಟು ನೋಡ್ಕೊಳ್ಳಿ. ಒಂದು ನಿಮಿಷ. ಏನ್ ಬುಕ್ ಬೇಕಾ? ಮತ್ತೆ ಇನ್ನೇನ್ ಬೇಕು? ಸ್ಕೇಲ್. ಕೊಡ್ರಪ್ಪ. ಇಲ್ಲಿ ನೋಡಿ ನಿಮಿಷ. ಎಲ್ಲರೂ ಗಮನ ಇಟ್ಟು ನೋಡ್ಕೊಳ್ಳಿ. ಅದಕ್ಕೆ ಹೇಳ್ತಾ ಇದ್ದೇನೆ, ಆಮೇಲೆ ಏನೂ ಬರಲ್ಲ ತಿರ್ಗಿ ನಿಮ್ಗೆ. ಇಲ್ಲಿ ನೋಡಿ, ರೇಡಿಯಸ್ ಕೊಟ್ಟಿದ್ದಾರೆ ಎರಡು ಕಡೆ. ಇಲ್ಲಿ ನೋಡಿ, ಎಲ್ಲರೂ ಇಲ್ಲ ನೋಡಿ ಒಂದು ನಿಮಿಷ. ರೇಡಿಯಸ್ ಕೊಟ್ಟಿದ್ದಾರಾ? ಇದರದೆಷ್ಟು ರೇಡಿಯಸ್? ಅದರದೆಷ್ಟು ರೇಡಿಯಸ್? 3.5. ಕರೆಕ್ಟಾ? ಅದಾದ್ಮೇಲೆ ಇದಕ್ಕೆ ಸಾಕಿದಕ್ಕೆ ಹೆಮಿಸ್ಫಿಯರ್ ಸಾಕು. ಇದಕ್ಕೆ ಇನ್ನೊಂದು ಬೇಕು. ಏನ್ ಬೇಕು? ಎಲ್ಲಿ ಬೇಕು? ಇದಕ್ಕೆ ಏನ್ ಬೇಕು? ಯಾಕಂದ್ರೆ ಸರ್ಫೇಸ್ ಏರಿಯಾದಲ್ಲಿ ಹೆಚ್ಚು ಬೇಕಾಗಲ್ಲ. ಏನ್ ಬೇಕು ನಮ್ಗೆ? ಎಲ್ಲ ಕ್ವಶನ್ ಮಾರ್ಕ್. ಎಲ್ಲೇನು ಕ್ವಶನ್. ಅದಕ್ಕೆ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಎಲ್ಲಿ ಬೇಕು? ಇದು ನೋಡಿ, ಇದು ಎಲ್ಲಂದ್ರೆ ಹಿಂಗಿರುತ್ತೆ. ಇದು ಎಲ್ಲಿ ಬೇಕು? ಅರ್ಥ ಆಯ್ತಲ್ವಾ? ಎಲ್ಲಿ ಗೊತ್ತೇ ಇಲ್ಲ ನಮ್ಗೆ. ಎಲ್ಲಿಲ್ಲ ಅಂದ್ರೆ ನಾವು ಸರ್ಫೇಸ್ ಏರಿಯಾ ಮಾಡಕ್ಕೆ ಆಗಲ್ಲ. ಇವಾಗ ಏನ್ ಮಾಡ್ಬಿಟ್ಟಾರೆ? ಟೋಟಲ್ ಹೈಟ್ ಆಫ್ ದ ವೆಸಲ್ ಕೊಟ್ಬಿಟ್ಟಿದ್ದಾರೆ. ಎಷ್ಟು? 15.5. ಟೋಟಲ್ ಎಷ್ಟು? 15.5 ಸೆಂಟಿಮೀಟರ್ ಕೊಟ್ಬಿಟ್ಟಿದ್ದಾರೆ. ಇಟ್ ಇಸ್ ದ ಟೋಟಲ್ ಹೈಟ್ ಆಫ್ ದ ವೆಸಲ್. ಅದರಲ್ಲಿ ನಾವು ರೇಡಿಯಸ್ 3.5 ನ ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ನನಗೆ ಏನ್ ಸಿಗುತ್ತೆ? ಹೈಟ್ ಆಫ್ ದ ಕೋನ್ ಸಿಗುತ್ತೆ. ಇನ್ನ ಎಲ್ಲಿ ಸಿಗಲ್ಲ ನೋಡಿ. ಇಲ್ಲಿ ನಿಮ್ಗೆ ಸ್ಲಾಂಟ್ ಹೈಟ್ ಸಿಕ್ಕಿಲ್ಲ. ಟೋಟಲ್ ಹೈಟ್ ಅಂದ್ರೆ ಹಿಂಗೆ, ಸ್ಲಾಂಟ್ ಹೈಟ್ ಅಂದ್ರೆ ಹಿಂಗಿರೋದು ಸಿಕ್ಕಿಲ್ಲ ನಮ್ಗೆ. ನೋಡ್ಕೊಳ್ಳಿ ಒಂದು ನಿಮಿಷ. ಸೊ ಇಲ್ಲೇನಾಯ್ತು ನಮ್ಗೆ ನೋಡಿ, ಇಲ್ಲಿಂದ ಇಲ್ಲಿಗೆ 3.5 ಆದ್ರೆ ಅದಕ್ಕೆ ಇಲ್ಲಿ ಬರ್ದಿತ್ತು. ನೀಟಾಗಿ ಬರೆಯಬೇಕಾದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಟೋಟಲ್ ಹೈಟ್ ಈ ತುದಿಯಿಂದ ಈ ತುದಿವರೆಗೂ 15.5 ಆದ್ರೆ ದ ರೇಡಿಯಸ್ ಆಕ್ಟ್ಸ್ ಲೈಕ್ ಎ ಹೈಟ್ ಆಫ್ ದ ಹೆಮಿಸ್ಫಿಯರ್. 3.5 ಸಬ್ಟ್ರಾಕ್ಟ್ ಮಾಡ್ಬಿಡಿ. ನೆಕ್ಸ್ಟ್ ಸಿಗುತ್ತೆ ನಿಮ್ಗೆ ಅಲ್ಲಿ 12 ಸೆಂಟಿಮೀಟರ್ ಇಸ್ ದ ಹೈಟ್. ಎಷ್ಟು ಸಿಕ್ತು ನಿನಗೆ? 12. ಯಾವ್ದ್ರದ್ದು? ಕೋನ್ ಜಾಗದಲ್ಲಿ ಬರೀ. ಆದ್ರೆ ಎಲ್ಲಿ ಸಿಕ್ಕಿಲ್ಲ. ಇಲ್ಲಿ ಫಾರ್ಮುಲಾ ಹೋಗ್ಬಿಡ್ತೀನಿ, ಆಮೇಲೆ ಎಲ್ಲಿ ಫೈಂಡ್ ಮಾಡ್ತೀನಿ. ಫಾರ್ಮುಲಾ ಏನಂತ ನೀನ್ ಹೇಳಿ, ಟೋಟಲ್ ಸರ್ಫೇಸ್ ಏರಿಯಾ ಮಾಡ್ಬೇಕಂದ್ರೆ ಏನೇನ್ ಹಾಕ್ಬೇಕಂತ ಹೇಳಿದೆ ನಾನು? CSA ಆಫ್ ಹೆಮಿಸ್ಫಿಯರ್. ಕೋನೆ ಬರೀತೀರಾ? ಕೋನೆ ಬರೀ ಫಸ್ಟ್. ಪಾಪ ಯಾವ್ದಾದ್ರು ಫಸ್ಟ್ ಬರಿಬಹುದು. ಪ್ಲಸ್ CSA ಆಫ್ ಹೆಮಿಸ್ಫಿಯರ್. ಫಾರ್ಮುಲಾ ಹಾಕ್ರಿ. ವಾಟ್ ಇಸ್ CSA ಆಫ್ ಕೋನ್? ಓದಿದ್ರೆ ನೋಡಿದ್ರೆ ನಿಮ್ಗೆ ಬಂದಿರುತ್ತೆ. ಇನ್ನ ಫಾರ್ಮುಲಾಸ್ ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ. ಒಂದು ಪೈಸದ ಕೆಲಸ ನಡೆಯಲ್ಲ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ. ನಿಮ್ಗೆ ಎಷ್ಟೇ ಕಾನ್ಸೆಪ್ಟ್ ಬಂದ್ರು ಇಲ್ಲಿಂದ ಒಂದು ಡಯಾಗ್ರಾಮ್ ಬರ್ದಿದ್ಯಾ ಅಂತೇಳಿ ಒಂದು ಹಾಫ್ ಮಾರ್ಕ್ಸ್ ಸಿಗ್ಬೋದು ಅಷ್ಟೇ. ಫಾರ್ಮುಲಾ ಬಂದಿಲ್ಲ ಅಂದ್ರೆ ಈ ಲೆಸನ್ ಅಲ್ಲಿ ನಿಂದು ಒಂದು ಪೈಸದ ಕೆಲಸ ನಡೆಯಲ್ಲ. ಇದಕ್ಕೆ ಮೇನ್ ಅದಕ್ಕೆ ನಾನು ಒಂದು ಕ್ಲಾಸ್ ತಗೊಂಡು ಒಂದು ಬಾಕ್ಸೇ ಬರೆದು ನಿಮ್ಗೆ ಸ್ವಲ್ಪ ಹೋಗುದು ಉಪ್ಪಿನಕಾಯಿ ಹಾಕಿ ಮಾಡಿದ್ ನಾನು. ಯಾಕೆ ಅಂದ್ರೆ ಸುಮ್ಮನೆ ಏನಕ್ಕೂ ಅಲ್ಲ. ಏನಕ್ಕೆ ಹೇಳು? ಆ ಫಾರ್ಮುಲಾ ಅಷ್ಟು ಇಂಪಾರ್ಟೆಂಟ್. ಆ ಫಾರ್ಮುಲಾ ಕಲ್ತಿಲ್ಲ ಅಂದ್ರೆ ಲೆಸನ್ನೇ ಯೂಸ್ ಇಲ್ಲ. ಅರ್ಥ ಆಯ್ತಲ್ವಾ? ನೋಡ್ಕೊಳ್ಳಿ. ಸೊ πRL ಪ್ಲಸ್ ಇದ್ರದ್ದು ಏನಾಯ್ತು? ಸಮಥಿಂಗ್ ಕ್ಯಾನ್ ವಿ ಟೇಕ್ ಕಾಮನ್ ಹಿಯರ್? πR ತೆಗೆದ್ಬಿಟ್ರೆ ಏನು ಉಳಿತು ನಿನಗೆ? L ಪ್ಲಸ್ 2R ನೋಡು, πR ಎಗಿರ್ತು. ಏನು ಉಳಿತು? L. πR ಎಗಿರ್ತು. ಅದು ಒಂದು R ಇಲ್ಲ. ಇದು 2 ಏನಾಗಿದೆ? ಇನ್ನೊಂದು R ಏನಾಗಿದೆ? ಮತ್ತೆ R ಉಳಿತು. ಇವಾಗ ಎಲ್ಲಿಂದ ತರಲಿ ನಾನು? ಎಲ್ಲೇ ಗೊತ್ತಿಲ್ವಲ್ಲ. ಎಲ್ ಫೈಂಡ್ ಮಾಡಕ್ ಒಂದು ಫಾರ್ಮುಲಾ ಇದೆ. L is equal to slant height find ಮಾಡಕ್ಕೆ one formula square root of r square plus what is the formula to find L? Slant. When you know radius and height,
then we have a formula to find slant height. It is nothing but Pythagoras theorem ಹಾಕಬೇಕು. ಯಾವ theorem ಹಾಕಬೇಕು? L is equal to square root of r square plus h square. L is equal to square root r ಅಂದ್ರೆ ಎಷ್ಟಿದೆ ನೋಡಿ? 3.5 the whole square plus h square ಎಷ್ಟಾಯ್ತು? 12 square. Okay, so L is equal to square root of 35 into 35 ಮಾಡಿ 1225. ಇದು ನಾವು 35 into 35 ಮಾಡಿದ್ರೆ ನಿಮ್ಗೆ 1225 ಬರುತ್ತೆ. ಅದು 1 ಪಾಯಿಂಟ್ ಇರೋದು 2 ಪಾಯಿಂಟ್. ಇದು ನೋಡ್ಕೊಳ್ಳಿ ಫಸ್ಟ್, ಅದನ್ನ ಯಾರು ಬೇಕಾದ್ರೆ ಹೇಳ್ತಾರೆ. 8ನೇ ಕ್ಲಾಸ್ ಅಲ್ಲಿ ಇದೆ ಇದು. 12 ಸ್ಕ್ವೇರ್ ಅವರು ಮಾಡಿರ್ತಾರೆ. ಇದನ್ನ ಹೇಳಿ 3.5 ಸ್ಕ್ವೇರ್ ಏನಾಗುತ್ತೆ? ಈಗ ಡೆಸಿಮಲ್ ರಾಂಗ್ ಮಾಡ್ಬಿಡ್ತೀರಾ, ಹೋಯ್ತು. ಅದನ್ನ ಕಟ್ಕೊಂಡು ಏನು ಇದೇ ಹೋಯ್ತಲ್ಲ, ಇಲ್ಲೇ ರಾಂಗ್ ಆಗಿ ಹೋಯ್ತಾರೆ. ಸೊ 3.5 into 3.5 35 into 35 ಮಾಡಿದ್ರೆ 1225 ಆಯ್ತು. ಈ ಕಡೆ 1 ಪಾಯಿಂಟ್ 3.5 ಅಲ್ಲಿ 1 ಪಾಯಿಂಟ್ ಇರುತ್ತೆ, ಆ ಕಡೆ 3.5 ಅಲ್ಲಿ 1 ಪಾಯಿಂಟ್. ಎಷ್ಟು ಟೋಟಲ್ ಪಾಯಿಂಟ್ ಅಂದ್ರೆ ಎಷ್ಟಾಯ್ತು ನಿಮಗೆ ಇವಾಗ? 12.5 ಪ್ಲಸ್ ಇವಾಗ ಎರಡು ಆಡ್ ಮಾಡಿ ಏನಾಯ್ತು ನಿಮಗೆ ಇವಾಗ? ಇದು ಆಡ್ ಮಾಡೋದು ಬರುತ್ತಲ್ವಾ? ಸೊ ಏನ್ ಮಾಡ್ಬೇಕು? 144.00 ಆಮೇಲೆ 12.25 ಹಿಂಗ್ ಮಾಡ್ಬೇಕು. ಅರ್ಥ ಆಯ್ತಾ? ಎಷ್ಟಾಯ್ತು ಈಗ ಮಾಡಿ? 156.25. 156.25. What is the square root of this? ಸ್ಕ್ವೇರ್ ರೂಟ್ ಎಷ್ಟು ಗೊತ್ತಾ? ಹೆಂಗ್ ಮಾಡೋದು ಗೊತ್ತಾ ಇದನ್ನ? ನಾನು ಹೇಳ್ಕೊಡ್ತೀನಿ ನೋಡಿ. ತಗೊಳ್ರಿ ಅದನ್ನ, ಇಲ್ಲೇ ತಗೊಳ್ಳಿ ನೋಡಿ. ತಗೊಂತೀನಿ ನೋಡಿ. ಪಾಯಿಂಟ್ ಎಗರಿಸ್ಬಿಡಿ. ಇವಾಗ 2 ಪಾಯಿಂಟ್ ಐತಲ್ಲ, ಆನ್ಸರ್ 1 ಪಾಯಿಂಟ್ ಹಾಕ್ಬೇಕು. ಪಾಯಿಂಟ್ ಎಗರಿಸ್ಬಿಡಿ, ಮಿಕ್ಕಿರೋ ನಂಬರ್ ತಗೊಳ್ಳಿ. ಮಿಕ್ಕಿರೋ ನಂಬರ್ ಏನಿದೆ? 156.25. ಹಿಂಗ್ ಡಿವೈಡ್ ಮಾಡ್ಕೊಂತ ಹೋಗಿ. I5 ಟೇಬಲ್ ಅಲ್ಲಿ ಬರುತ್ತಾ? ಗೊತ್ತಲ್ವಾ? ಡಿವಿಷನ್ ಮೆಥಡ್ ಇದೆ ಮಾಡಿ. 5 3s 5 1s ಆಮೇಲೆ 5 2s 5 ಮತ್ತೆ 5 ಇಂದ 5 6s 5 2s 5 ಮತ್ತೆ 5 ಇಂದ 5 2s 5 ಮತ್ತೆ 5 ಇಂದ 5 2s ಮತ್ತೆ 5 ಇಂದ 5 ಕರೆಕ್ಟ್. ಇದೆಷ್ಟಾಯ್ತು? 1 5. ಇವೆರಡರಿಂದ ಏನ್ ಮಾಡು? 1 5 1 5 1 5 5 5 25 125 ಬರೆದ್ಬಿಡು. ಇಲ್ಲಿ 2 ಪಾಯಿಂಟ್ ಅದಕ್ಕೆ ನೀವೇನ್ ಮಾಡ್ಬೇಕು? 1 ಇನ್ನೊಂದು ಈ ಸ್ಮಾಲ್ ಟೆಕ್ನಿಕ್ ನೀವು ಅರ್ಥ ಮಾಡ್ಕೊಂಡ್ರೆ ಸಮ್ ಮಾಡಕ್ಕೆ ಆಗಲ್ಲ. ಇಲ್ಲೇ ಮಿಸ್ಟೇಕ್ ಮಾಡೋದು. ಯಾಕಂದ್ರೆ ಇದೇ ಮೇನ್. ಇವಾಗ ನೀವು ಕಾನ್ಸಂಟ್ರೇಷನ್ ಮಾಡ್ದಿರಾ ಅವತಾರ ಮಾಡ್ಕೊಂಡಿದ್ರೆ ಆಮೇಲೆ ಸುಮ್ನೆ ಒಂದ್ ಸ್ವಲ್ಪ ಫುಲ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಅಂದ್ರೆ ಏನ್ ಯೂಸ್ ಆಗಲ್ಲ. ಅರ್ಥ ಆಯ್ತಲ್ವಾ? ಸೊ ಏನ್ ಮಾಡ್ಬೇಕು? ಅದ್ ಹೇಳುವಾಗ ನೀಟಾಗಿ ಒಂದೊಂದೇ ಪಾಯಿಂಟ್ ನಿಧಾನ ನೋಡು. ಇದು ಹಿಂಗ್ ಬರ್ಬೇಕು, ಅದ್ ಹಂಗ್ ಮಾಡ್ಬೇಕಂತ ಹೇಳಿರ್ತೀನಿ. ಅವಾಗ ಹಂಗೆಲ್ಲ ರಿವಿಷನ್ ಟೈಮಲ್ಲೆಲ್ಲ ಹಿಂಗ್ ಬರುತ್ತೆ ನೋಡಿ ಅಂತ ಹೇಳ್ಬಿಡ್ಬೋದು. ಅದಕ್ಕೆ ಅದ್ ಹೇಳುವಾಗ ಕಾನ್ಸಂಟ್ರೇಟ್ ಇದಕ್ಕೆ ಹಿಂಗ ಅದು ಗೊತ್ತಿದ್ರೆ ಓಕೆ, ನಾವು ನೀವು ಎಕ್ಸ್ಪರ್ಟು ಪಾಯಿಂಟ್ ನಮ್ಗೆ ಇಡಕ್ ಬರುತ್ತೆ ಇಲ್ಲ ಮಾಡಕ್ ಬರುತ್ತೆ ಅಂದ್ರೆ ನೋ ಪ್ರಾಬ್ಲಮ್. ಆದ್ರೆ ಇಂಥವನ್ನೆಲ್ಲ ಏನ್ ಮಾಡು, ಇದು ಬಂದಿಲ್ಲ ಅಂದ್ರೆ ಈಗ ನೀನ್ ಮುಂದೆ ಏನು ನಡೆಯಲ್ವಲ್ಲ, ಅಲ್ಲ ಹಾಕಿದ್ರೆ ಅದು ರಾಂಗ್ ಆಗ್ಬಿಡು. ಇಲ್ಲೇ ರಾಂಗ್ ಆದ್ರೆ ಏನಾಗ್ಬಿಡುತ್ತೆ? ಅದು ರಾಂಗ್. ಇಲ್ಲೇನ್ ಮಾಡ್ಬೇಕು? ಪಾಯಿಂಟ್ ಪಾಯಿಂಟ್ ಅಲ್ಲಿ 2 ಪಾಯಿಂಟ್ ಇದ್ರೆ ರೂಟ್ ಅಲ್ಲಿ ಸ್ಕ್ವೇರ್ ಅಲ್ಲಿ ನಾವೇನ್ ಮಾಡ್ಬೇಕು? ಅದು ರೂಟ್ ಅಲ್ಲಿ 1 ಆಗ್ಬೇಕು. ಅದೇ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ನೋಡಿ, ಇಲ್ಲಿ 3.5 into 3.5 ಸ್ಕ್ವೇರ್ ಮಾಡ್ಬೇಕಾದ್ರೆ ಡಬಲ್ ಇಡಬೇಕು, ರೂಟ್ ತೆಗಿಬೇಕಾದ್ರೆ ಸಿಂಗಲ್ ಇಡಬೇಕು. ಈ ಟೆಕ್ನಿಕ್ ನಿಮ್ಗೆ ಇರ್ಬೇಕು. ಇಲ್ಲಿ 2 ಇದೆ, ಅದು 1. ಎಷ್ಟಾಯ್ತು ಇವಾಗ ಆನ್ಸರ್ ನಿಮ್ಗೆ? 12.5. ಇವಾಗ ಬಂತಲ್ಲ ಎಲ್. ಇವಾಗ ಇಲ್ಲಿ ಬನ್ನಿ. What is your pi value? 22/7. 22/7. ರೇಡಿಯಸ್ ಎಷ್ಟು? 3.5. ಎಲ್ ಎಷ್ಟು? 12.5. 12.5 plus 2 into 3.5. 3. ಇಲ್ಲಿ ನೋಡ್ಕೊಳ್ಳಿ ಚಲ್, ಇದೊಂದು ಸಖತ್ತಾಗಿರೋ ಟೆಕ್ನಿಕ್ ಹೇಳ್ತೀನಿ. ಟಿಲ್ ನೌ ಎಷ್ಟೋ ಜನ 99% ಆಫ್ ದ ಸ್ಟೂಡೆಂಟ್ಸು 99% ಆಫ್ ಟೀಚರ್ಸ್ ನಂತರ ಮಾಡಲ್ಲ. ಅವ್ರ ಟ್ರೆಡಿಷನಲ್ ಮೆಥಡ್ ಮಾಡ್ತಾರೆ. ನಾನೊಂಥರ ಎಕ್ಸ್ಟ್ರಾರ್ಡಿನರಿ ಮೆಥಡ್ ಮಾಡ್ತೀನಿ. ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ, ಯೂಸ್ ಮಾಡಿ ನೋಡಿ. ಇದೆಯಲ್ಲ, ಇದು ಹೆಂಗ್ ಯೂಸ್ ಮಾಡ್ತೀರಿ? 7 ಹಿಂಗ್ ಮಾಡಿ. 3.5 1 3.5 3.5 2 7 3.5 1 3.5 3.5 2 0.5 ಎಲ್ಲ ಇಟ್ಕೊಂಡು ಕಷ್ಟ ಪಡ್ತೀರಾ ಬೇಡ. ನೋಡಿ ಅದು ಕ್ಯಾನ್ಸಲ್ ಆಗಿ ಎಷ್ಟು ಈಸಿ ಆಗ್ಬಿಡುತ್ತೆ ನೋಡಿ. ನೀವೇನ್ ಮಾಡ್ತಾರ? ಇಲ್ಲಿ ತಿರ್ಗಾ ಪಾಯಿಂಟ್ ಇಟ್ಕೋ, ಅದು ತಿರ್ಗಾ ಮಲ್ಟಿಪ್ಲೈ ಮಾಡೋ ಕಷ್ಟ ನೋಡು. 3.5 1 3.5 1 3.5 3.5 2 3.5 ಟೇಬಲ್ ತಗೊಂಡ್ಬಿಡ್ತೀನಿ. 3.5 1 3.5 3.5 2 Yes sir.
ಅರ್ಥ ಆಯ್ತಾ? ಇವಾಗ ನೋಡಿ ಇದು ಕ್ಯಾನ್ಸಲ್ ಮಾಡ್ಕೊಂಡು ನೋಡಿ. 2 ones. 2 ones. 1 ones. ಏನ್ ಹೊಡಿತು ನಿನಗೆ ಇವಾಗ? 11 into 12.5 plus 2 12.5 ಹಂಗೆ ಬರೀ 25 plus is the times 0. 3.5 2 ಎಷ್ಟು? 7. ಇದು ಆಡ್ ಮಾಡ್ಬಿಡಿ. 11 into 19.12.5 plus 7 ಎಷ್ಟಾಗುತ್ತೆ? ಹಾಗಾದ್ರೆ 7.0 ಅಂತ ಮಾಡ್ಕೊಳ್ಳಿ. ಆಡ್ ಮಾಡಿ ನಿಮ್ಗೆ 19.5 ಮಲ್ಟಿಪ್ಲೈ ಮಾಡ್ಬಿಡಿ. 11 5s 55. 11 9s 99. 99 plus 5 104. 4 10 11 1s 11 2 plus 1 10 4.5. 2 1 ಒಂದು ಹಾಕಿ ಪಾಯಿಂಟ್ ಇಟ್ಬಿಡಿ. That is your area. Any doubt in this?